ನಾವು ದಾವಣಗೆರೆ ಮಧ್ಯಭಾಗ ಶ್ರೀರಾಮಚಂದ್ರನ ಮಠದಲ್ಲಿ ದೇವಸ್ಥಾನದಲ್ಲಿ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳನ್ನು ನಾವು ಸುಮಾರು ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ನಾವು ಆಚರಣೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ದೇವಸ್ಥಾನ ಏನು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಾ ಇದೆ, ಭಾರತೀಯರೆಲ್ಲರೂ ಸಹಿತ ಸ್ವಯಂ ಪ್ರೇರಿತರಾಗಿ ಹಣವನ್ನು ಕೊಟ್ಟು ಸುಮಾರು 5,000 ಕೋಟಿಗಿಂತ ಹೆಚ್ಚು ಹಣ ಅಲ್ಲಿ ಸಂಗ್ರಹ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅದ್ಭುತವಾದಂಥ ಇವತ್ತು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಒಂದು ಸಿಮೆಂಟನ್ನು ಒಂದು ಕಬ್ಬಿಣದ ತುಂಡನ್ನು ಸಹಿತ ಹಾಕದೆ ಸಾವಿರಾರು ವರ್ಷಗಳ ಕಾಲ ಆ ದೇವಸ್ಥಾನ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು L&T ಕಂಪ್ನಿಯವರು ಅದ್ಭುತವಾಗಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ನಮಗೆಲ್ಲರೂ ಕೂಡ ತುಂಬ ಸಂತೋಷ ತಂದಿದೆ. ಇವತ್ತು ಕಿಶೋರ್ ಜೈನ್ರವರು ಇವತ್ತು ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದಾರೆ. ಹಾಗಾಗಿ ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳೋದಕ್ಕೆ ಯೋಗದವರು ಇಲ್ಲಿ ಹನುಮಾನ ಚಾಲೀಸ, ಶ್ರೀರಾಮಚಂದ್ರನ ಹಾಡುಗಳು, ವಿಷ್ಣುನಾಮ, ಅದಲ್ಲದೆ ಸುಮಾರು 60 ಜನ ದಂಪತಿಗಳು ಇವತ್ತು ಹೋಮವನ್ನು ಮಾಡಿರ್ತಕ್ಕಂಥದ್ದು. ಅದಲ್ಲದೆ 7:30ಯಿಂದ ಶ್ರೀರಾಮನ ಸುಮಾರು 7 ಗಂಟೆಯಿಂದ ಶ್ರೀರಾಮನ ಅಭಿಷೇಕ ನೆರವೇರಿತು. 10 ಗಂಟೆಯಿಂದ ಶ್ರೀರಾಮ ತಾರಕ ಹೋಮ, ಗಣಹೋಮ, ಹಲವಾರು ಹೋಮಗಳು ನಡೀತಾ ಇದೆ. ಅದಲ್ಲದೆ ಈಗ 12 ಗಂಟೆ 5 ನಿಮಿಷದಿಂದ 12 ಗಂಟೆ 55 ನಿಮಿಷದವರೆಗೂ ಇಲ್ಲಿ ಪೂಜೆ, ಮಹಾಮಂಗಳಾರತಿ ನೆರವೇರುತ್ತೆ. ಅದಾದ ನಂತರ ಬಂದಂಥ ಭಕ್ತಾದಿಗಳಿಗೆಲ್ಲರಿಗೂ ಸಹ ಪ್ರಸಾದ ಇರುತ್ತೆ, ಊಟದ ವ್ಯವಸ್ಥೆಯನ್ನು ಮಾಡಿದೆ. 4 ಗಂಟೆಯಿಂದ ಸಂಜೆ 6:30 7 ಗಂಟೆ ತನಕ ಪಾನಕ ಮತ್ತು ಕೋಸಂಬರಿ ವಿತರಣೆ ಇದೆ. ಅದಲ್ಲದೆ ಸಂಜೆ 7 ಗಂಟೆಗೆ ಈ ದೇವಸ್ಥಾನದ ಸುತ್ತ 5,555 ದೀಪವನ್ನು ಬೆಳಗಿಸುವುದರ ಮೂಲಕ ಇವತ್ತು ದೀಪಾವಳಿ ರೀತಿಯಲ್ಲಿ ನಾವಿವತ್ತು ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸದ್ಭಕ್ತರಿಗೆ ಈ ದಿನ ಎಲ್ಲ ಶುಭವಾಗಲಿ. ಇದೇ ರೀತಿ ರಾಮನ ಒಂದು ಕೃಪೆಗೆ ತಾವೆಲ್ಲರೂ ಸಹಿತ ಪಾತ್ರರಾಗಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ. ಅದಲ್ಲ